ವೀಕ್ಷಕರಿಗೆ ನಮಸ್ಕಾರ. ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲರೂ ಅಂದ್ಕೊಳ್ಳೋದು ಮನುಷ್ಯ ವಿದ್ಯಾವಂತನಾಗಬೇಕು, ಸ್ಕೂಲು ಕಾಲೇಜುಗಳಿಗೆ ಹೋಗಿ ಕಲಿಯುತ್ತಾನೆ ವಿದ್ಯೆ ಅಂತ ಹೇಳಿದ್ರೆ, ಆದ್ದರಿಂದ ಅದನ್ನು ಮಾಡದೇ ಇದ್ದರೆ ಲೋಕಜ್ಞಾನ ಚೆನ್ನಾಗಿ ಉಂಟಾಗೋದಿಲ್ಲ ಮತ್ತು ಒಳ್ಳೆಯ ನಡವಳಿಕೆಗೆ ಕೂಡ ಈ ಸ್ಕೂಲು ಕಾಲೇಜುಗಳಲ್ಲಿ ಹೋಗಿ ಬಂದರೆ ಕಲಿಯುವಂತಹ ವಿದ್ಯೆ ಅದು ಪೋಷಕ ಅಂತ ಎಲ್ಲ ಜನಗಳ ಮನಸ್ಸಿನಲ್ಲಿ ಭಾವನೆ ಇರುತ್ತೆ. ಆದರೆ ವಿದ್ಯೆಯ ಬಗ್ಗೆ ನಾವು ಒಂದು ಎಚ್ಚರವನ್ನು ವಹಿಸಬೇಕು. ಏನು ಅಂತ ಹೇಳಿದ್ರೆ, ಈ ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ಕೊಡುವಂತಹ ಲೌಕಿಕವಾದ ವಿದ್ಯೆಗಳು ಏನಿದೆಯೋ ಅದರಲ್ಲಿ ಮನುಷ್ಯನ ಮನಸ್ಸಿಗೆ ಒಂದು ಉನ್ನತಿಯನ್ನು ತಂದುಕೊಡುವಂತಹ ವಿಷಯಗಳು ಬಹಳಷ್ಟು ಇರೋದಿಲ್ಲ. ಅದರಿಂದಾಗಿ ಒಬ್ಬ ಮನುಷ್ಯ ತುಂಬ ಒಳ್ಳೆಯ ಮನುಷ್ಯನಾಗ್ತಾನೆ ಈ ಶಿಕ್ಷಣ ಪದ್ಧತಿಯಿಂದ. ಅಂದರೆ ಇವತ್ತು ಪ್ರಚಲಿತವಾಗಿರುವಂತಹ ಸ್ಕೂಲು ಕಾಲೇಜುಗಳ ಶಿಕ್ಷಣ ಪದ್ಧತಿಯಿಂದ ಒಬ್ಬ ಮನುಷ್ಯ ಸುಸಂಸ್ಕೃತನಾಗ್ಬಿಡ್ತಾನೆ ಅನ್ನುವಂತಹ ಭಾವನೆಯನ್ನು ಬೇಕಾದಷ್ಟು ಜನ ಇಟ್ಕೊಂಡಿದ್ರೂ ಕೂಡ ಅದು ಅವರ ಮಾತುಗಳಲ್ಲೇ ಗೊತ್ತಾಗತ್ತೆ. ನೋಡಿ, ಏನು ಇಷ್ಟು ಎಜುಕೇಟೆಡ್ ಆಗಿದ್ದೂ ಹೀಗೆ ಮಾಡೋದು ಅಂತಂದ್ಬಿಟ್ಟೆಲ್ಲನೂ ಕೇಳ್ತಾರೆ. ವಿಶೇಷವಾಗಿ ಎಷ್ಟೋ ಸಾಮಾಜಿಕ ಅಪರಾಧಗಳು, ಕ್ರೈಮ್ಸ್ ಈ ಥರದ್ದೆಲ್ಲ ಆಗ್ತಾ ಇದ್ದಾಗ ಪೇಪರಲ್ಲಿ ಅದರ ವರದಿಯನ್ನು ನಾವು ನೋಡ್ತೀವಿ, ಪತ್ರಿಕೆಗಳಲ್ಲಿ. ಆವಾಗ ಎಷ್ಟೋ ಜನಗಳ ಬಾಯಲ್ಲಿ ಬರುವಂತಹ ಉದ್ಗಾರವೆಂತಂದರೆ, ಏನಪ್ಪ ಇಷ್ಟೊಂದೆಲ್ಲ ಓದಿದ್ದಾರೆ ಮಾಡಿದ್ದಾರೆ ಆದರೂ ಹೀಗ ಅಂತಂದ್ಬಿಟ್ಟು ಕೇಳುವಂತಹ ಮಾತಿದೆ. ಆದರೆ ನಾವು ಇದಕ್ಕೆ ಹಿಂದೆ ಇದ್ದಂತಹ ಶಿಕ್ಷಣ ಪದ್ಧತಿ ಅದು ಹೇಗಿತ್ತು ಭಾರತೀಯರದು ಅಂತ ತಗೊಂಡ ಪಕ್ಷದಲ್ಲಿ ಮನುಷ್ಯನಿಗೆ ತುಂಬ ಉನ್ನತಿಯನ್ನು ಕೊಡುವಂಥದ್ದು, ಅವನಿಗೆ ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಜವಾಬ್ದಾರಿಗಳುಂಟು ಅದನ್ನು ಹೇಗೆ ನಿರ್ವಹಿಸಬೇಕು ಇದನ್ನೆಲ್ಲನೂ ಕೂಡ ಒಂದು ಎಚ್ಚರ ಕೊಡುವಂತಹ, ಜೀವನದ ಬಗ್ಗೆ ಒಂದು ಒಟ್ಟಾರೆ ನೋಟವನ್ನು ಕೊಡುವಂತಹ ಮಾತುಗಳು ಬೇಕಾದಷ್ಟಿತ್ತು. ಇವಾಗೆಲ್ಲ ಹೇಗಾಗ್ಬಿಟ್ಟಿದೆ ಅಂತಂದರೆ, ಬೀಯಿಂಗ್ ಪೊಲೈಟ್ ಅಂತ ಹೇಳಿದ್ರೆ ದೇವರು ದಿಂಡರು ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು, ನಾವು ಸೆಕ್ಯುಲರ್ ಆಗಿರಬೇಕು, ಈ ಥರದ್ದೆಲ್ಲ ಆದರ್ಶಗಳನ್ನು ಇವತ್ತು ಇಟ್ಕೊಂಡ್ಬಿಟ್ಟು ನಾವು ಭಗವಂತನ ಕಡೆಗೆ ಒಂದು ಅಭಿಮುಖತೆಯನ್ನು ಇಟ್ಕೊಳ್ಳೋದೇ ಒಂದು ಅಪರಾಧವೋ ಅಥವಾ ಅದು ತೀರಾ ವೈಯಕ್ತಿಕ ಅವರವರಿಷ್ಟ ಅಂತ ಅಂದ್ಕೊಳ್ಳೋ ಹಂಗೋ ಮಾಡೋ ತರಹದಾಗ್ಬಿಟ್ಟು ಇವತ್ತು ನಾವು ಒಳ್ಳೆಯ ಆದರ್ಶಗಳಿಂದ ಸಾಕಷ್ಟು ದೂರ ಬರೋ ಹಾಗೆ ಆಗೋಗ್ಬಿಟ್ಟಿದೆ. ಇವಾಗೇನು ಹಿಂದೆ ಕೂಡ ವಿದ್ಯಾಭ್ಯಾಸ ಅಂತಂದರೆ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲೇ ಅಂದ್ರೇನು ಅಂತ ಹೇಳಿದ್ರೆ, ಕಾಳಿದಾಸ ತನ್ನ ರಘುವಂಶದ ಆರಂಭದಲ್ಲೇ ಹೇಳ್ತಾನೆ, ರಘುವಂಶದ ಅರಸರಿಗೆ ಶೈಶವದಲ್ಲೇ ಒಳ್ಳೆಯ ವಿದ್ಯಾಭ್ಯಾಸವಾಗ್ತಾ ಇತ್ತು ಅಂತಂದ್ಬಿಟ್ಟು, ಶೈಶವೇ ಅಭ್ಯಸ್ತ ವಿದ್ಯಾನಾಂ. ಇದರಿಂದಾಗಿ ಮುಂದೆ ಅವರ ಯೌವನದಲ್ಲಿ ಹೇಗಿರಬೇಕು, ಅವರ ವಾರ್ಧಕ್ಯದಲ್ಲಿ ಹೇಗಿರಬೇಕು, ಇದರ ಬಗ್ಗೆ ಎಲ್ಲನೂ ಜೀವನದ ಬಗ್ಗೆ ಒಂದು ಒಟ್ಟಾರೆ ನೋಟ ಅವರಿಗೆ ತುಂಬ ಚೆನ್ನಾಗಿ ಸಿಗಬೇಕು ಅನ್ನುವಂತಹ ರೀತಿಯಲ್ಲಿ ಶೈಶವದಲ್ಲಿ ವಿದ್ಯಾಭ್ಯಾಸ ಅನ್ನೋದು ಇರ್ತಾ ಇತ್ತು ಅನ್ನುವಂತಹ ಮಾತನ್ನು ಅಲ್ಲಿ ಕಾಳಿದಾಸ ಆಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆಲ್ಲ ಇದ್ರೂ ಕೂಡ ಹಿಂದೆಯೂ ವಿದ್ಯಾವಂತರಾಗಿಯೂ ಕೂಡ ಒಳ್ಳೆಯವರಾಗಿಲ್ಲದೆ ಇರುವಂತಹ ವ್ಯಕ್ತಿಗಳು ಎಷ್ಟೋ ಜನ ದೊರೀತಾ ಇದ್ದರು. ಅದಕ್ಕೋಸ್ಕರನೇ ಇದರ ಬಗ್ಗೆ ಒಂದು ಎಚ್ಚರವನ್ನು ಕೊಡುವಂತಹ ಒಂದು ಬಹಳ ಒಳ್ಳೆಯ ಸುಭಾಷಿತ ಇದೆ ಸಂಸ್ಕೃತದಲ್ಲಿ. ಏನಂತ ಹೇಳಿದ್ರೆ, ದುರ್ಜನ ಪರಿಹರ್ತವ್ಯ ವಿದ್ಯೆಯಾಲಂಕೃತೋಪಿ ಸನ್ ಅಂತಂದ್ಬಿಟ್ಟು, ಒಬ್ಬ ಮನುಷ್ಯ ವಿದ್ಯೆಯಿಂದ ಅಲಂಕೃತನಾಗಿದ್ದರೂ ಕೂಡ, ವಿದ್ಯೆಯೇ ಅವನಿಗೊಂದು ಅಲಂಕಾರ, ಆ ತರಹ ಇರೋವಂಥ ವ್ಯಕ್ತಿ ಆಗಿದ್ದರೂ ಕೂಡ ಅವನು ದುಷ್ಟನಾಗಿದ್ದ ಪಕ್ಷದಲ್ಲಿ, ದುರ್ಜನನಾಗಿದ್ದ ಪಕ್ಷದಲ್ಲಿ ಪರಿಹರ್ತವ್ಯ ಟು ಬಿ ಅವಾಯ್ಡೆಡ್, ಅಂಥವನ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತಂದ್ಬಿಟ್ಟು. ಅಂದರೆ ಅವರಲ್ಲಿ ಒಂದು ದೌಷ್ಟ್ಯ ಅಂದರೆ ಕೆಟ್ಟತನ ಅನ್ನುವಂಥದ್ದು ಎಷ್ಟು ಊರಿರುತ್ತೆ ಅಂತ ಹೇಳಿದ್ರೆ, ಒಳ್ಳೆಯ ಶಿಕ್ಷಣವನ್ನು ಕೊಟ್ಟೂ ಕೂಡ ಅವರು ತುಂಬ ಸುಸಂಸ್ಕೃತರಾಗಿ ವರ್ತಿಸ್ಬಿಡ್ತಾರೆ ಅನ್ನುವಂಥದ್ದನ್ನು ಹೇಳೋಕ್ಕಾಗೋದಿಲ್ಲ. ಇನ್ನೆಷ್ಟೋ ಮಂದಿ ಅಂತೂ ಕೂಡ ವಿದ್ಯೆಯನ್ನೆಲ್ಲನೂ ಪಡ್ಕೊಂಡಿರೋದು
ತಾವು ಮಾಡುವಂತಹ ದುರಾಚಾರ ಡಂಬಾಚಾರಗಳಿಗೆ ಒಂದು ಕವರಪ್, ಒಂದೊಂದು ಮೇಲೆ ಹೊದಿಕೆ, ಆಚ್ಛಾದನ ಹಾಗೆ ಮಾಡಿಟ್ಕೊಂಡ್ಬಿಡುವಂತಹ ಜನಗಳು ಕೂಡ ಉಂಟು. ಇದು ಎಲ್ಲ ಕಾಲಕ್ಕೂ ಇರುವಂಥದ್ದೇನೆ. ಎಲ್ಲ ಕಾಲದಲ್ಲೂ ಒಳ್ಳೆಯವರು ಇದ್ದಿದ್ದಾರೆ, ಕೆಟ್ಟವರು ಇದ್ದಿದ್ದಾರೆ. ಆಗಿನ ಕಾಲಕ್ಕೇ ಒಬ್ಬ ಸತ್ಪುರುಷನ ವೇಷದಲ್ಲಿ ಒಬ್ಬ ದುಷ್ಟ ಬರಲಿಲ್ವೇ? ರಾಮಾಯಣದ ಕಥೆ ನಡೆದಿದ್ದೇ ಹಾಗೆ ಅಲ್ವೇ? ಒಬ್ಬ ಸನ್ಯಾಸಿ ಅಂದರೆ ಎಲ್ಲರೂ ಗೌರವಿಸುವಂಥದ್ದು. ಹಾಗೆ ಆ ಸನ್ಯಾಸಿಯ ವೇಷವನ್ನಿಟ್ಟುಕೊಂಡು ರಾವಣ ಬಂದ. ರಾವಣ ಅಸುರ. ಅದರಿಂದ ಎಂತಹ ರಾಕ್ಷಸರು ಕೂಡ ತುಂಬ ಪರಮ ಸಾಧುಗಳ ವೇಷದಲ್ಲಿ ಬಂದೇನೆ ಮೋಸ ಮಾಡೋದು. ಮೋಸ ಮಾಡೋರು ಯಾರನ್ನೂ ಕೂಡ ಹಣೆ ಪಟ್ಟಿ ಹಾಕ್ಕೊಂಡು ನಾನು ಮೋಸಗಾರ ಅಂತ ಬೋರ್ಡ್ ಹಾಕ್ಕೊಂಡು ನೀನು ಬಂದು ಮೋಸ ಮಾಡೋದಿಲ್ಲ. ಅವರು ಎಷ್ಟೋ ಸಂದರ್ಭದಲ್ಲಿ ನಮಗಿಂತಲೂ ಅಂದರೆ ನಾವು ಎಜುಕೇಟೆಡು ಅಂತ ನಮ್ಮ ಬಗ್ಗೆ ನಾವೇನೋ ಅಂದ್ಕೊಂಡಿದ್ರೆ ನಮ್ಮಂಥವ್ರಿಗಿಂತಲೂ ತುಂಬ ಸಭ್ಯರಾಗಿ ಸಜ್ಜನರಾಗಿ ತೋರುವ ಹಾಗೆ ಆ ವೇಷದಲ್ಲೇ ಬರುವಂಥದ್ದು. ಎಷ್ಟೋ ಸಲ ಬಸ್ಸು ರೈಲುಗಳಲ್ಲಿ ಪಿಕ್ ಪಾಕೆಟ್ ಮಾಡುವಂಥ ಜನಗಳು ಎಷ್ಟು ಡೀಸೆಂಟಾಗಿರುತ್ತೆ ಕಾಣಿಸ್ತಾರೆ ಅಂತ ಹೇಳಿದ್ರೆ ಅವರ ವೇಷಭೂಷಣ ಎಲ್ಲ ನೋಡಿದ್ರೆ ನಮಗೆ ಅವನು ಅವನೇ ಇರಬೇಕು ಅಂತ ಅನ್ನಿಸಿದ್ರೂ ಅವನ ಕದ್ದಿರೋದು ನಂಬಕ್ಕೆ ಆಗಲ್ಲ, ಅವನು ಇರಲಾರ ಸುಮಾರು ಅಂತ ಅಂದ್ಕೊಂಡು ಇನ್ನು ಯಾರಾದ್ರೂ ಹರಿಕಲ್ ಬಟ್ಟೆ ಹಾಕ್ಕೊಂಡ್ರು ಅಂಥವ್ರು ಅಥವಾ ಮಾಸದ ಬಟ್ಟೆ ಹಾಕ್ಕೊಂಡ್ರು ಅಂಥವ್ರು ಅಂಥವರೇನೇ ಮಾಡಿರ್ಬೋದೋ ಅಂತ ಸಂಶಯ ನಮಗೆ ಆ ಕಡೆಗೆ ಹೋಗುತ್ತೆ ವಿನಃ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣಿಸೋವಂಥವ್ರ ಬಗ್ಗೆ ಸಂಶಯವೇ ಬರೋಕ್ಕಾಗಲ್ಲ ಅನ್ನೋವಂಥದ್ದು ಉಂಟು. ಅದನ್ನು ಬಳಸ್ಕೊಂಡೇ ಬೇಕಾದಷ್ಟು ಜನ ಹಾಗೆ ಒಳ್ಳೆಯ ವೇಷವನ್ನು ಧರಿಸ್ಕೊಂಡು ಈ ತರಹ ಮೋಸದ ಕಾರ್ಯಗಳನ್ನು ಮಾಡುವಂಥದ್ದು ಉಂಟು. ಹಾಗೆಯೇ ಹೇಗೆ ವೇಷಭೂಷಣಗಳು ನಮ್ಮಲ್ಲಿರುವಂತಹ ಅಸಂಸ್ಕೃತತೆಯನ್ನು ಮರೆಮಾಚಬಲ್ಲವೋ ಹಾಗೆ ನಾವು ಮಾಡಿರುವಂತಹ ವಿದ್ಯಾಭ್ಯಾಸ ಮುಂತಾದವುಗಳು ಕೂಡ ಲೋಕದ ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಸಾಧನವಾಗಿ ಬಳಸೋದಕ್ಕೆ ಎಷ್ಟೋ ಜನಕ್ಕಾಗತ್ತೆ. ಆದ್ದರಿಂದ ಅದರ ಬಗ್ಗೆ ಎಚ್ಚರ ಇರಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳುತ್ತೆ ಈ ಸುಭಾಷಿತ. ಏನದು ಅಂದರೆ ದುರ್ಜನ ಪರಿಹರ್ತವ್ಯ. ದುಷ್ಟರನ್ನು ಎರಡು ರೀತಿ ಹ್ಯಾಂಡಲ್ ಮಾಡುವಂಥದ್ದು. ಒಂದು ಅವ್ರನ್ನ ಏನಯ್ಯ ನೀನು ದುಷ್ಟನಾ, ನಿನಗೆ ಸರಿಸಮನಾದ ದುಷ್ಟ ನಾನು ಅಂತ ಅಂದ್ಕೊಂಡು ಅವರನ್ನು ಕನ್ಫ್ರಾಂಟ್ ಮಾಡುವಂಥದ್ದು, ಅವರ ಎದುರಿಗೆ ನಿಂತು ನಾವು ಕೂಡ ಅವರಿಗೆ ಬುದ್ಧಿ ಕಲಿಸುವಂತಹ ಪ್ರಯತ್ನ ಮಾಡುವಂಥದ್ದು. ಇದು ಒಂದು ಕ್ರಮ. ಇದು ಎಲ್ಲರ ಕೈಲೂ ಆಗತ್ತೆ ಅಂತ ಏನಲ್ಲ. ಯಾಕೆಂದರೆ ಎಷ್ಟೋ ಸಲ ದುಷ್ಟರ ಹಿಂದೆ ಎಷ್ಟೋ ಬಲ ಇರುತ್ತೆ. ಆದ್ದರಿಂದ ಅಂಥವ್ರನ್ನ ಬಲಶಾಲಿಗಳಾಗಿರೋವಂಥವ್ರನ್ನ, ಅದು ಧನ ಬಲ ಇರ್ಬೋದು, ಜನಬಲ ಇರ್ಬೋದು, ಏನೇನೋ ಇರ್ಬೋದು, ಅಂಥವ್ರನ್ನ ನಾವು ಒಬ್ಬಂಟಿಯಾಗಿ ಅವ್ರನ್ನ ಏನೋ ಫೇಸ್ ಮಾಡಿಬಿಡ್ತೀವಿ, ಅವ್ರಿಗೆ ನಾವು ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಹೋದರೆ ನಾವೇ ಏಟು ತಿಂದು ಬರುವಂತಹ ಪ್ರಸಂಗಗಳಾಗೋಗ್ಬಿಡ್ಬೋದು. ಇನ್ನೊಂದು ಅದಕ್ಕಿಂತ ಸುಲಭವಾದ ಮಾರ್ಗ, ಎಷ್ಟೋ ಸಂದರ್ಭದಲ್ಲಿ ನಾವು ಒಬ್ಬಂಟಿಯಾಗಿದ್ದಾಗ ಅದೇ ಎಷ್ಟೋ ವಾಸಿ ಅಂತ ಆಗೋಗ್ಬಿಡುತ್ತೆ. ಏನು ಅಂತ ಹೇಳಿದ್ರೆ ಅಲ್ಲಿಂದ ಜಾರ್ಕೊಳ್ಳೋದು, ಅಂಥವರ ಸಂಘ ಸಂಪರ್ಕಗಳಿಂದ ದೂರ ಇರೋದು. ದುಷ್ಟರ ಕಂಡರೆ ದೂರ ಇರು ಅನ್ನುವಂತಹ ಕನ್ನಡದ ಗಾದೆ ಬಂದಿರೋದು ಹಾಗೆ. ನಾವು ಇಲ್ಲ ಸಂಘಟಿತರಾಗಿ ಆ ದುಷ್ಟರನ್ನು ಅವರ ಸಂಘಟನೆಯನ್ನು ಮುರಿದು ಅವರನ್ನು ಮೀರಿಸಿ ಅವರಿಗೆ ಬುದ್ಧಿ ಕಲಿಸ್ಬೇಕು. ಅದನ್ನು ನಾವು ನಮ್ಮ ತೋಳ್ಬಲದಿಂದಲೋ ವಾಗ್ವಾದ ಬಲದಿಂದಲೋ ಮಾಡುವಂಥದ್ದು ಇರ್ಬೋದು. ಅವರು ಬರೀ ತೋಳ್ಬಲ ಬಾಹುಬಲಗಳಿಂದಲೇ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅದಕ್ಕೆ ಪ್ರತಿಯಾಗಿ ಅದು ಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತಿರುವಂಥದ್ದು ಜನಗಳನ್ನು ದಾರಿ ತಪ್ಪಿಸೋದಕ್ಕೆ ತುಂಬ ಇಂಟೆಲಿಜೆಂಟಾಗಿ ಮಾತಾಡುವಂಥದ್ದು. ಈ ಎಜುಕೇಷನ್ ಅನ್ನೋದೆಲ್ಲ ಬಂದ ಮೇಲೆ ಜನಗಳಿಗೆ ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ, ಅವ್ರ ಮನಸ್ಸು ಒಪ್ಪುವಂತೆ ಮಾಡೋದಕ್ಕೆ, ಅವ್ರನ್ನ ದಾರಿ ತಪ್ಪಿಸೋದಕ್ಕೆ ನಾನಾ ರೀತಿಯಲ್ಲಿ ಹೊಸ ಬಗೆಯ ಆರ್ಗ್ಯುಮೆಂಟ್ಗಳು, ವಾಚೋ ಯುಕ್ತಿಗಳು ಇದನ್ನೆಲ್ಲ ಮಾಡಿಕೊಂಡು ಜನಗಳನ್ನ ದಾರಿ ತಪ್ಪಿಸೋವಂಥವ್ರು ಬೇಕಾಷ್ಟು ಜನ ಉಂಟು. ಹೀಗೆಲ್ಲ ಆಗಿ ವಿದ್ಯೆ ಅನ್ನುವಂಥದ್ದು ಒಬ್ಬ ಮನುಷ್ಯನನ್ನು ಒಂದು ಉನ್ನತಿಗೇರಿಸುತ್ತೆ ಅನ್ನೋದಕ್ಕಿಂತನೂ ಎಷ್ಟೋ ಸಲ ಹೀಗೆ ಕೆಲವರಿಗೆ ಅವ್ರಿಗೆ ಅಧೋಗತಿಯನ್ನು ಉಂಟು ಮಾಡೋಕ್ಕೆ ಇನ್ನೂ ಹೆಚ್ಚು ಅನುಕೂಲವೇ ಆಗ್ಬಿಡುತ್ತೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಒಂದು ವಿಷಯವನ್ನು ಹೇಳಿದ್ರೆ ತುಂಬ ಥಿಯರಿಟಿಕಲ್ಲಾಗಿ ಕಾಣಿಸುತ್ತೆ, ಹೀಗೆಲ್ಲ ಇರುತ್ತಾ ಅಂತೆಲ್ಲ ಅನಿಸ್ಬಿಡುತ್ತೆ. ಒಂದು ಹೋಲಿಕೆಯನ್ನು ಕೊಟ್ಟರೆ ಆವಾಗ ಹೌದೌದು ಅಂತಂದ್ಬಿಟ್ಟು ಆವಾಗ ನಮಗೆ ನಂಬಿಕೆ ಬರೋದು ಹೆಚ್ಚು ಸುಲಭವಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಉಪಮಾನವನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ಮಣಿನಾಭೂಷಿತ ಸರ್ಪ ಕಿಮಸೌ ನ ಭಯಂಕರ ಅಂತ. ಅಂದರೆ ಸರ್ಪ ಇದೆ, ಸರ್ಪದ ಹೆಡೆಯಲ್ಲಿ ನಾಗಮಣಿ ಅಂತ ಇರುತ್ತೆ.
ಆ ಮಣಿಯಿಂದ ನೋಡಿದ್ರೆ, ಆ ಮಣಿಯನ್ನು ನೋಡಿದ್ರೆ ಅದು ಹೊಳೆಯುತ್ತೆ. ಅದು ಅದಕ್ಕೋಸ್ಕರವಾಗಿ ಆಹಾ ಎಷ್ಟು ಚೆನ್ನಾಗಿದೆ ಈ ಸರ್ಪ, ಇದ್ರ ಮಣಿ ಅಂತ ಅಂದ್ಕೊಂಡು ಮಾತ್ರಕ್ಕೇ ನಾವು ಆ ಸರ್ಪ ಭಯಂಕರ ಅಲ್ಲ ಅಂತಂದ್ಬಿಟ್ಟು ಹೇಳೋಕ್ಕಾಗುತ್ತೆ ಅನ್ನುವಂತಹ ಮಾತನ್ನು ಇದು ಹೇಳುತ್ತೆ. ಈ ನಾಗಮಣಿ ಅಂತ ಹೇಳ್ತಾರಲ್ಲ, ಸಾಮಾನ್ಯವಾಗಿ ಎಲ್ಲೂ ಕಾಣಿಸೋದಿಲ್ವಲ್ಲ, ಆದ್ರಿಂದ ಇದೇನು ಸುಳ್ಳಲ್ವಾ, ಇದು ಸುಮ್ಮನೆ ಕಟ್ಟುಕಥೆ ಅಲ್ವಾ ಅಂತ ಅನ್ಸುತ್ತೆ. ಶ್ರೀರಂಗ ಮಹಾಗುರುಗಳು ಇದರ ಬಗ್ಗೆ ಒಂದು ಇದನ್ನು ಕೊಟ್ಟಿದ್ರು. ಅದು ಕೂಡ ಅದರ ಮೂಳೆ, ಒಂದು ಹೇಗೆ ನಮ್ಮ ಹಲ್ಲು ಒಂದು ಮೂಳೆಯೋ, ನಮ್ಮ ಸ್ಕಲ್ಲು ಒಂದು ಮೂಳೆಯೋ, ಹಾಗೆಯೇ ಇದು ಕೂಡ ಒಂದು ಮೂಳೆ. ಅದು ಕೆಲವು ಸರ್ಪಗಳಲ್ಲಿ ಅದು ಉಂಟು ಅನ್ನುವಂಥದ್ದನ್ನು ವಿಷಯವನ್ನು ಹೇಳಿದರು. ಆದ್ದರಿಂದ ಆ ನಾಗಮಣಿ ಅನ್ನುವಂಥದ್ದು ಹೊಳೆಯುವಂತಹ ಮೂಳೆ. ಅದು ಸರಿ, ಅದು ಹೊಳೆತ ಅದರಲ್ಲಿದೆ ಅನ್ನೋ ಕಾರಣಕ್ಕೆ ನಾವು ಅದರ ಬಗ್ಗೆ ಏನೋ ಒಂದು ಆಕರ್ಷಣೆಯನ್ನು ಪಡ್ಕೊಂಡ್ಬಿಡುವಂಥದ್ದಲ್ಲ, ಎಚ್ಚರವಾಗಿರಬೇಕು ಅಂತಂದ್ಬಿಟ್ಟು ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸಾಕ್ಷರ ವಿಪರೀತಾಶ್ಚೇದ್ ರಾಕ್ಷಸ ಏವ ಕೇವಲಂ ಸರಸೋ ವಿಪರೀತಶ್ಚೇತ್ ಸರಸತ್ವಂ ನ ಮುಂಚತಿ ಅಂತ. ಸಾಕ್ಷರ ಅನ್ನೋದನ್ನ ರಿವರ್ಸಲ್ಲಿ ಹೋದರೆ ರಾಕ್ಷಸ ಅಂತ ಆಗೋಗ್ಬಿಡುತ್ತೆ. ಅರ್ಧ ಬರೀ ಸಾಕ್ಷರತೆ ಬಂದ ಮಾತ್ರಕ್ಕೇ ಎಲ್ಲ ಒಳ್ಳೇದಾಗೋಯ್ತು ಅಂತ ಏನಲ್ಲ, ಅಂಥವ್ರು ವಿದ್ಯಾವಂತರು ಆಗೋಗ್ಬಿಟ್ರು, ಉತ್ತಮ ಜನ ಆಗೋಗ್ಬಿಟ್ರು ಅಂತ ಏನಲ್ಲ. ಆದರೆ ಸರಸನಾದ ವ್ಯಕ್ತಿ ಅಂದರೆ ಒಳ್ಳೆಯ ಹೃದಯ ಇರೋವಂತಹ ವ್ಯಕ್ತಿ, ಅದನ್ನು ರಿವರ್ಸ್ ಮಾಡಿದ್ರೂ ಸರಸ ಅಂತಲೇ ಇರುತ್ತೆ. ಸಾಕ್ಷರ ರಿವರ್ಸ್ ಮಾಡಿದ್ರೆ ರಾಕ್ಷಸ ಅಂತ ಆಗೋಗ್ಬಿಡುತ್ತೆ. ಆದ್ದರಿಂದ ಇದ್ರ ಬಗ್ಗೆ ಒಂದು ಎಚ್ಚರ ಇರಬೇಕು ಅನ್ನುವಂತಹ ಮಾತು. ಆದ್ದರಿಂದಲೇ ವಿದ್ಯೆಯನ್ನು ಕೊಡಬೇಕಾದರೆ ಕೂಡ ಒಬ್ಬ ಸತ್ಪಾತ್ರನಿಗೆ ಕೊಡಬೇಕು ಅನ್ನುವಂತಹ ಪಾರಂಪರಿಕವಾದಂತಹ ಒಂದು ವಿಸ್ಡಮ್, ಒಂದು ಯೋಗ್ಯವಾದಂತಹ ಮಾತು, ಅದನ್ನು ಶ್ರೀರಂಗ ಮಹಾಗುರುಗಳು ಒತ್ತಿ ಹೇಳ್ತಾ ಇದ್ರು. ಅದನ್ನೇ ಆನಂದ ಕುಮಾರಸ್ವಾಮಿ ಅನ್ನುವಂಥವನು ಒಂದು ಮಾತು ಹೇಳ್ತಾನೆ. ಬರೀ ಸಾಕ್ಷರತೆಯಿಂದಲೇ ಇಲ್ಲ ಸಿಗ್ಬಿಡುತ್ತೆ ಅಂತ ಅಲ್ಲ. ಅವನು ಹೇಳುವಂತಹ ಮಾತು ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಬೇಕಾದ್ದು. ಬಹಳ ಮುದ್ದಾದ ಮಾತು, ಪುಟ್ಟದಾದ ಮಾತು, ಯಾವುದೇ ಕಷ್ಟವಾದ ಪದವೂ ಇಲ್ಲ. ಆದರೆ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಅದು ಅರ್ಥವಾಗುವಂಥದ್ದು. ಇಟ್ ಈಸ್ ಫಾರ್ ಬೆಟರ್ ನಾಟ್ ಟು ನೋ ಹೌ ಟು ರೀಡ್ ದ್ಯಾನ್ ನಾಟ್ ಟು ನೋ ವಾಟ್ ಟು ರೀಡ್ ಅಂತಂದ್ಬಿಟ್ಟು. ಅಂದರೆ ಬರೀ ಅಕ್ಷರಜ್ಞಾನ ಇದ್ದರೆ ಮಾತ್ರ ಸಾಲದು, ಬರೀ ನ್ಯೂಸ್ ಪೇಪರ್ ಓದೋಷ್ಟು ಬರುತ್ತೆ ಅಷ್ಟೇ, ಇನ್ನೇನು ಬರಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ತುಂಬ ಉತ್ತಮವಾದ ಸಾಹಿತ್ಯದ ಕಡೆಗೆ ಗಮನವನ್ನು ಕೊಟ್ಟು ನಮ್ಮ ಜೀವನವನ್ನು ಉತ್ತಮವನ್ನಾಗಿ ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಲ್ಲವೇ? ನಮಸ್ಕಾರ.